ಸರ್, ಬೇರೆ ಬೇರೆ ರಾಜ್ಯಗಳ ಪಾರ್ಟ್ನರ್ಶಿಪ್ ಮೈತ್ರಿ ಬಗ್ಗೆ ಮಾತಾಡ್ತಿದ್ರಿ. ಕರ್ನಾಟಕದಲ್ಲಿ JDS ಜೊತೆ ಮೈತ್ರಿ ಆಗಿದಿರಿ. ಸೊ ಆ ಮೈತ್ರಿ ಎಷ್ಟು ಮಟ್ಟಿಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಸರ್? ಬಿಕಾಸ್ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು CM ಕುರ್ಚಿಗೆ ಟವಲ್ ಹಾಕಿ ಕೂತಂಗೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಹೈಕಮಾಂಡ್ನ CM ಕ್ಯಾಂಡಿಡೇಟ್ ಯಾರು ಸರ್? ನೀವಾ ಅಥವಾ ಕುಮಾರಸ್ವಾಮಿ ಅವರ ಅಥವಾ ಯಾರಾದ್ರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮುಂಬರುವ ಚುನಾವಣೆ? ಇದು ನರೇಂದ್ರ ಮೋದಿ ನೇತೃತ್ವದ NDA. ಇಲ್ಲೆಲ್ಲ ಯಾರು ಏನೇ ಮಾತಾಡಿದ್ರು ಕೂಡ ಅಲ್ಲಿ ನಮ್ಮ ಮೋದಿ ಅವರಿದ್ದಾರೆ, ಅಮಿತ್ ಶಾ ಅವರಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವ್ರು ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಯಾರು ಟವಲ್ಲು ಹಾಕಕ್ಕಾಗಲ್ಲ, ಟವಲ್ ತೆಗಿಯಕ್ಕೂ ಆಗಲ್ಲ, ಹಾಕಕ್ಕೂ ಆಗಲ್ಲ. ನಾನು ಹೇಳ್ದಲ್ಲ, BJP ನೇತೃತ್ವದ ಸರ್ಕಾರ, NDA ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದು ಶತಸಿದ್ಧ. ಮುಖ್ಯಮಂತ್ರಿ ಯಾರಾಗಬೇಕು ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ತೀರ್ಮಾನ ಮಾಡ್ತಾರೆ. ನಮ್ಮ BJP ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಇನ್ ಕೇಸ್ ಅವ್ರ ತೀರ್ಮಾನ ಆ ಕಡೆನೇ ಇದ್ರೆ ನೀವೆಲ್ಲರೂ ಓಕೆನಾ ಸರ್? ಅದಕ್ಕೆ ಪ್ರಶ್ನೆನೇ ಇಲ್ಲಲ್ಲ. ಆ ಥರದ್ದು ಯಾಕೆ ತೀರ್ಮಾನ ತಗೊಂತಾರೆ? ಆ ಥರ ತೀರ್ಮಾನ ತಗೊಳೋ ಪ್ರಶ್ನೆನೇ ಬರಲ್ಲ. ಯಾಕೆಂದ್ರೆ BJP ಈ ಸರಿ ಒಳ್ಳೆ ಸಾಧನೆ ಮಾಡ್ತಾರೆ. ನಾನು ಹೇಳ್ದಲ್ಲ, 170 ಸೀಟ್ವರೆಗೂ NDA ಹೋಗ್ತೈತೆ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಆ ಥರ ಪ್ರಶ್ನೆ ಉದ್ಭವಿಸಲ್ಲ. ನಮ್ಮ BJP ನೇತೃತ್ವ ಸರ್ಕಾರನೇ ಅಂತ ಹೇಳ್ತಾ ಇರೋದು. ಪರ್ಟಿಕ್ಯುಲರ್ BJP ನೇತೃತ್ವದ ಪ್ರತಿಭಟನೆ ವಿಚಾರ ಬಂದಾಗ ನೀವಿರೋ ಕಡೆ ಅವ್ರಿರಲ್ಲ, ಅವ್ರಿರೋ ಕಡೆ ನೀವಿರಲ್ಲ, ನಿಮ್ ಪ್ರತಿಭಟನೆಗಳೆಲ್ಲ ಅವ್ರು ಜಾಯ್ನ್ ಆಗಲ್ಲ. ಎಸ್ಪೆಷಲಿ ಸದನದ ಒಳಗಡೆ BJP ಏಕಾಂಗಿಯಾಗಿ ಹೋರಾಟ ನಡೆಸ್ತಾ ಇದೆ. ಇಲ್ಲ, ಸದನ ಒಳಗಡೆ ಇಬ್ಬರು ನಾವು ಒಟ್ಟಿಗೆ ಮಾಡ್ತಾ ಇದ್ದೀರಿ. ಹೊರಗಡೆ ಅವ್ರ ಪಾರ್ಟಿ ಅಸ್ತಿತ್ವನ ಅವ್ರು ಉಳಿಸ್ಕೊಂಡಿದ್ದಾರೆ, ನಮ್ಮ ಪಾರ್ಟಿ ಅಸ್ತಿತ್ವನ ನಾವು ಉಳಿಸ್ಕೊಂಡಿದ್ದೀರಿ. ಆ ಥರ ದೊಡ್ಡ ಹೋರಾಟ ಮಾಡಿದಾಗ, ಯಾವ್ದು ಮೈಸೂರು ಹೋರಾಟ ಮಾಡಿದ್ರಿ, ಅವಾಗ ಒಟ್ಟಿಗೆ ಹೋಗಿದ್ರಿ. ಯಾವ ಹೋರಾಟಕ್ಕೆ ಜೊತೆಲಿ ಹೋಗ್ಬೇಕು, ಯಾವ ಹೋರಾಟ ಸಪ್ರೇಟ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕಂತೀರಿ. ವಿಧಾನಸಭೆ ಒಳಗಡೆ ಅಂತೂ ನಾವು ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡಿದಿರಿ. ನಮ್ಮ ಜೊತೆ JDS ಅವರು ಸದಾ ಕೈ ಜೋಡಿಸಿದ್ದಾರೆ. ಒಟ್ಟೊಟ್ಟಿಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಸರ್, ಇದು ಆಕ್ಚುಲಿ ನಾವು ಒಂದು ಸರ್ವೆ ಮಾಡಿದಾಗ, ಕಾರ್ಯಕರ್ತರ ನಡುವಿನ ಒಂದು ಸರ್ವೆ ಮಾಡಿದಾಗ ಒಂದು ಜಸ್ಟ್ ನೀವು ಅದನ್ನ ಗಾಸಿಪ್ ಅಂತ ಅಂದ್ಕೊಳ್ತಿರೋ, ಒಂದು ಇನ್ಫಾರ್ಮೇಶನ್ ಅಂತ ಅಂದ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು ಸರ್. ಎಲ್ಲ ಒಂದ್ ಕಡೆ ವಿಪಕ್ಷ ನಾಯಕರಿಗೂ ಮತ್ತು ಅಧ್ಯಕ್ಷರಿಗೂ ಸಮನ್ವಯದ ಕೊರತೆ ಇದೆ. ಅವ್ರ ಕಾರ್ಯಕ್ರಮಕ್ಕೆ ಇವ್ರು ಹೋಗಲ್ಲ, ಇವ್ರ ಕಾರ್ಯಕ್ರಮಕ್ಕೆ ಇವ್ರು ಹೋಗಲ್ಲ, ಈ ತರ ನಡೀತಾ ಇದೆ. ಇದು ನಮಗೆ ಮುಂದಿನ ದಿನಕ್ಕೆ ಕಾರ್ಯಕರ್ತರಿಗೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ಹೇಳ್ತೀರಿ? ಇಲ್ಲ, ಆ ಥರ ಇಲ್ಲ. ನನ್ನೆಲ್ಲ ವಿಧಾನಸಭೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನನ್ನ ಜೊತೆ ವಿಜಯೇಂದ್ರ ಅವರು ಕೈ ಜೋಡಿಸಿದ್ದಾರೆ. ಪಾರ್ಟಿದ ಯಾವುದೇ ಇದಿದ್ರು ಕೂಡ, ವೇದಿಕೆ ಇದ್ರು ಕೂಡ ನಾವು ಅವರಿಬ್ರು ಒಟ್ಟಿಗೆ ವೇದಿಕೆಯಲ್ಲೇ ಇದ್ದೀರಿ. ನಮ್ಮಲ್ಲಿ ಆ ಥರದ್ದು ಏನು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ನಮ್ಮ ನೇತೃತ್ವ ವಹಿಸಿರೋದಂಥವ್ರು ನರೇಂದ್ರ ಮೋದಿ ಅವರು ಅವ್ರಿಗೆ ಯಾವುದೇ ರೀತಿ ಅಗೌರವ ಆಗೋ ರೀತಿ ನಮ್ಮ ನಡವಳಿಕೆಗಳು ಯಾವತ್ತೂ ಮಾಡಲ್ಲ. ನಾನಂತೂ ಪಾರ್ಟಿಯಲ್ಲಿ BJPಯಲ್ಲೇ ಹುಟ್ಟಿದ್ದೀನಿ, BJPಯಲ್ಲೇ ಬೆಳೆದಿದ್ದೀನಿ. ಪಕ್ಕಾ BJP ಪ್ರಶ್ನೆನೇ ಇಲ್ಲ ನಾನು. ಅದರಿಂದ ನಮ್ದು BJP ಅಷ್ಟೇ, ಯಾವುದೋ ವೈಯಕ್ತಿಕ ಯಾರ್ದೋ ವಿಚಾರ ಅಲ್ಲ. ನಮ್ದು BJP ಏನ್ ಹೇಳುತ್ತೆ, ಕೇಂದ್ರದ ನಾಯಕರು ಏನ್ ಹೇಳ್ತಾರೋ ಆ ಪ್ರಕಾರ ನಡೆಯುವಂಥದ್ದು. ಸರ್, BJPಯ ಇನ್ನುಳಿದ ಸಮಸ್ಯೆಗಳು ರಾಜ್ಯದಲ್ಲಿ ಹೇಗೆ ಬಗೆಹರಿಸ್ಕೊಳಕ್ ಮುಂದಾಗ್ತಾ ಇದ್ದೀರಿ ಸರ್? ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಒಂದು ಅಫ್ಕೋರ್ಸ್ ವಿಜೇಂದ್ರ ಪಕ್ಷದ ಅಧ್ಯಕ್ಷರಾಗಿದ್ರು ನೀವು ಅವ್ರಿಗಿಂತ ಹಿರಿಯರು, ಅವ್ರಿಗಿಂತ ಅನುಭವಿಗಳು, ರಾಜಕೀಯದಲ್ಲಿ ಜಾಸ್ತಿ ವರ್ಷ ಇದ್ದೀರಾ. BJPಯ ಇನ್ ಅಂಡ್ ಔಟ್ ನಿಮಗೆ ಗೊತ್ತಿದೆ ಇಷ್ಟು ವರ್ಷ ನೀವು ಇರೋದ್ರಿಂದ. ಸೊ ಈಗ ಆಲ್ರೆಡಿ BJP ಮನೆಯೊಂದು ಒಂದಷ್ಟು ಬೇರೆ ಬೇರೆ ಬಾಗಿಲುಗಳ ತರ ಆಗೋಗಿದೆ, ಅಸಮಾಧಾನಗಳಿದೆ. ಅದನ್ನೆಲ್ಲ ಹೇಗೆ ಒಗ್ಗೂಡಿಸ್ಕೊಂಡು ಹೋಗಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಾನು 1975 ನಾನು ಎಮರ್ಜೆನ್ಸಿಯಲ್ಲಿ ದೇಶದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಪ್ರತಿಭಟನೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೀನಿ. ಅವತ್ತಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕಾರ್ಯಕರ್ತನಾಗಿ, ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯದ ಹುದ್ದೆ, ಮಂತ್ರಿ, 5 ಸರಿ ಮಂತ್ರಿಯಾಗಿ ಪ್ರತಿಯೊಂದು ಹಂತದಲ್ಲಿ ನಾನು ಕೆಲಸ ಮಾಡಿದ್ದೀನಿ. BJPಯ ಪ್ರತಿಯೊಂದು ವಿಚಾರನೂ ಕಾರ್ಯಕರ್ತರು ನನಗೆ ಗೊತ್ತಿದ್ದಾರೆ. ಅದರಿಂದ BJP ಮುಂದಿನ ಚುನಾವಣೆಗೆ ನಮ್ಮ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವಂಥ ದಿಕ್ಕಿನಲ್ಲಿ ನಾನೆಲ್ಲರನ್ನೂ, ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದಾರೆ, ಯಾರ್ಯಾರು ಹಿರಿಯ ಇದ್ದಾರೆ, ಅವರೆಲ್ಲರನ್ನ ಜೊತೆಗೆ ತಗೊಂಡೋಗಿ ನಾವು ಪಕ್ಷವನ್ನ ಸದೃಢ ಮಾಡ್ತೀರಿ. ಮುಂದೆ ಬರುವಂತ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಕರ್ನಾಟಕದಲ್ಲಿ BJPಯ ಆಡಳಿತ, NDA ಆಡಳಿತ ಬರೋ ರೀತಿ ನಾವು ಕೆಲಸ ಮಾಡ್ತೀರಿ. ಅದಕ್ಕೆ ಪೂರಕವಾದಂಥ ವಾತಾವರಣ ಇವತ್ತು ರಾಜ್ಯದಲ್ಲೂ ಇದೆ, ದೇಶದಲ್ಲೂ ಇದೆ. ಅದರಿಂದ ಭಯ ಪಡುವಂಥ ಅವಶ್ಯಕತೆನೇ ಇಲ್ಲ.